ಖುಷಿ ಆಗುತ್ತೆ ನಿಮಗೆ? ಬಹಳ ಖುಷಿ ಆಗುತ್ತೆ. ನಾನು ಒಬ್ಬ ಪ್ರಯಾಣಿಕಳಾಗಿ ಈ ಒಂದು ಸಂತೋಷವನ್ನ ತುಂಬಾ ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಆಚರಿಸಿದ್ದಾರೆ. ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ. ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಮೊದಲನೇ ಬಾರಿಗೆ ಹೆಣ್ಮಕ್ಳನ್ನ ಒಂದು ಸಶಕ್ತೀಕರಣ ಮಾಡುವಂತಹ ಕೆಲಸ ನಡೀತಾ ಇದೆ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಮೇಲೆ ಏನು ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೋಸ್ಕರ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಆ ಒಂದು ಭರವಸೆಯನ್ನು ಈಡೇರಿಸಿದ್ದಾರೆ. ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆಯನ್ನು ಏನು ಕೊಟ್ಟಿದ್ದಾರೆ, ಇವತ್ತು ಫ್ರೀ ಬಸ್ ಇರ್ಬೋದು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಇದನ್ನೆಲ್ಲ ಬಹಳ ಚೆನ್ನಾಗಿ ಇದು ಕೆಲಸ ನಡೀತಾ ಇದೆ. ಸರ್ಕಾರದಿಂದ ಬಹಳಷ್ಟು ಹೆಣ್ಮಕ್ಳಿಗೆ, ಅದರಲ್ಲೂ ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಎಲ್ಲ ಮಹಿಳಾ ಎಂಪವರ್ಮೆಂಟ್ ನಡೀತಾ ಇದೆ ಅಂತ ಹೇಳೋದಕ್ಕೆ. ನನ್ನ ಹೆಸರು ಸುಲೋಚನಾ ಅಂತ, ಪದ್ಮನಾಭ. ತುಂಬ ಸಂತೋಷ ಆಗ್ತಾ ಇದೆ ಸರ್. ತುಂಬಾ ಅನುಕೂಲ ಆಗ್ತಾ ಇದೆ ನಮ್ಮ ಹೆಣ್ಮಕ್ಳಿಗೆ. ನಾವು ಪ್ರತಿದಿನ ಬಸ್ಸಲ್ಲಿ ಓಡಾಡೋವಂಥವ್ರೇನೆ. ಇಲ್ಲಿಂದ ನಮ್ಮ ಆಲ್ ಓವರ್ ಕರ್ನಾಟಕ, ಮೈಸೂರು ಆಗ್ಬೋದು, ಪಿರಿಯಾಪಟ್ಟಣ ಅಂತ ತುಂಬ ದೂರ ಲಾಂಗ್ ಡ್ರೈವ್ಗಳು ಮಾಡ್ತಾ ಇದ್ವಿ. ಪ್ರತಿದಿನ ನಮಗೆ ಅಂದರೆ ವಾರಕ್ಕೆ 1-2 ದಿನ 3 ದಿನ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬರ್ತಾ ಇದ್ದಾರೆ. ಪ್ರತಿದಿನ ಒಂದು 1,000 ರೂಪಾಯಿ 1,500 ರೂಪಾಯಿ ಖರ್ಚಾಗ್ತಾ ಇತ್ತು ಅಷ್ಟು ದೂರ ಹೋಗಿ ಬರೋವಂಥದ್ದು ಟಿಕೆಟ್ಗಳಿಗೆ. ಈಗೇನಿಲ್ಲ, ಫ್ರೀಯಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಹೆಸರು ಇಟ್ಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಮತ್ತು ಇವತ್ತಿನ ದಿನ ಈ ಬಾಗಿನ ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ಸಂಭ್ರಮನ ಆಚರಣೆ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಇದು ಬಸ್ಸಿನ ದುಡ್ಡನ್ನು ನಾವು ಮಹಿಳೆಯರು ಮನೆ ಕೆಲಸಗಳಿಗೆ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ಮಕ್ಕಳಿಗಾಗ್ಬೋದು, ಒಂದು ಮೆಡಿಸಿನ್ಸ್ಗಾಗ್ಬೋದು, ಒಂದು ಮಕ್ಕಳ ಪಾಠಗಳಿಗಾಗ್ಬೋದು, ಮಕ್ಕಳ ಬಟ್ಟೆ ಬರೆಗಾಗ್ಬೋದು, ಹಬ್ಬಗಳನ್ನ ಆಚರಣೆ ಮಾಡೋಕ್ಕಾಗ್ಬೋದು, ಬಸ್ ಖರ್ಚು ಮಾಡ್ತಾ ಇದ್ದ ದುಡ್ಡೆಲ್ಲ ಉಪಯೋಗಕ್ಕೆ ಬರ್ತಾ ಇದೆ. ಪ್ರತಿದಿನ ಈ ಬಸ್ಸಲ್ಲಿ ಓಡಾಡ್ತಾ ಇರೋದ್ರಿಂದ ತುಂಬಾ ಸಂತೋಷವಾಗಿದ್ದೀವಿ ಸರ್ ನಾವು ಹೆಣ್ಮಕ್ಳು. ಇದರಿಂದ ತುಂಬ ಅನುಕೂಲ ಆಗಿದೆ ನಮಗೆ. ಪುಷ್ಪ ಅಂತ ಸರ್, ಬಾಗಿನ ಕೊಟ್ರಿ ಇವತ್ತು. ನಾನು ಸುಮಾರು ಮೈಸೂರು ಎಷ್ಟೊಂದು ಸಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡೆ. ಈಗ ಬಸ್ ಫ್ರೀ ಆದಮೇಲೆ ಎಷ್ಟೊಂದು ಸಾರಿ ಹೋಗಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ದೇವರು ಅವ್ರಿಗೆ ಒಳ್ಳೇದಾಗಲಿ. ಅವ್ರದ್ದು ಹೆಸರು ದಿನ ನಡೆಸ್ಕೊಳ್ತೀನಿ ನಾನು. ಬಸ್ಸಲ್ಲಿ ನಾವು ಫ್ರೀಯಾಗಿ ಓಡಾಡ್ತೀವಿ. ನಾನು ಕನಸನ್ನು ಅನ್ಕೊಂಡಿಲ್ಲ ಫ್ರೀಯಾಗಿ ಓಡಾಡ್ತೀವಿ ಅಂತ. ನಾವು ಫ್ರೀಯಾಗಿ ಓಡಾಡ್ತೀವಿ ಅಂತ ತುಂಬಾ ಖುಷಿ ಆಯಿತು. ಮೈಸೂರಿಗೆ ಎಷ್ಟೊಂದು ಸಾರಿ ಚಾಮುಂಡಿ ದೇವಸ್ಥಾನಕ್ಕೆ ಎಷ್ಟೊಂದು ಸಾರಿ ಹೋಗಿದ್ದೀನಿ. ಅವ್ರ ದೇವ್ರು ಒಳ್ಳೇದು ಮಾಡಲಿ. ಇವತ್ತು ಬಾಗಿನನ್ನು ಕೊಟ್ಟರು, 2 ವರ್ಷ ಆಯ್ತಂತ. ತುಂಬ ಖುಷಿ ಆಯ್ತು ಸರ್. ಹೇಮಲತಾ ಸರ್. ತುಂಬ ಅನುಕೂಲ ಆಗಿದೆ. ಮತ್ತೆ ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಾರೆ, ಇವ್ರು ಮಾಡಿರೋ ತಪ್ಪು ಅಂತ. ತಪ್ಪು ಮಾಡಿದವ್ರದ್ದೆಲ್ಲ ಬಾಯೇ ಬಿದ್ದೋಗ್ಲಿ. ನಮಗೆಲ್ಲ ಥರಕ್ಕೂ ಅನುಕೂಲ ಆಗಿದೆ. ನಮಗೆ ಸಿದ್ದರಾಮಯ್ಯ, DK ಶಿವಕುಮಾರ್, ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಮುಂದುವರಿಬೇಕು. ಡೈಲಿ ಓಡಾಡ್ತೀನಿ. ತುಂಬ ಅನುಕೂಲ ಆಗಿದೆ ನಮಗೆ. ಅವ್ರನ್ನ ದೇವ್ರು ಚೆನ್ನಾಗಿರ್ತಿರ್ಲಿ. ಅಲ್ಲಿ ಇಲ್ಲಿ ನಮ್ಗೆ ಎಲ್ಲೆಲ್ಲಿ ಕೆಲಸ ಇರುತ್ತೋ ಅಲ್ಲ ಫ್ರೀ ಬಸ್ಸಲ್ಲೇ ಓಡಾಡೋದು. ನಾವು ಎಲ್ಲ ಫಂಕ್ಷನ್ ಅಲ್ಲಿ ಇಲ್ಲಿ ಊಟಕ್ಕೆಲ್ಲ ಹೋಗಿ ಬರ್ತೀವಿ. ನಮಗೆ ಕಾಂಗ್ರೆಸ್ ಸರ್ಕಾರನೇ ಶಾಶ್ವತವಾಗಿ ಇರಲಿ ಅಂತೀನಿ. ಅನ್ನಪೂರ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.